ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಪಾಕಿಸ್ತಾನದ ವಿರುದ್ಧ ಬಂಡೆದ್ದಿರುವ ಬಲೂಚಿಸ್ತಾನ ಪಾಕ್ನಿಂದ ನಾವು ಸ್ವಾತಂತ್ರ್ಯಗೊಂಡಿದ್ದೇವೆ ಅಂತ ಹೇಳಿ ಘೋಷಣೆ ಕೂಡ ಮಾಡಿಕೊಂಡಿದ್ದಾವೆ. ಬಲೂಚಿಗಳು ಭಾರತದ ಸಹಾಯ ಹಸ್ತವನ್ನು ಕೋರ್ತಾ ಇವೆ. ಅಂತಾರಾಷ್ಟ್ರೀಯ ಸಮುದಾಯದ ಎದುರು ಭಾರತದ ಪರ ನಿಂತು POK ಭಾರತಕ್ಕೆ ಸೇರಿದ್ದು ಅಂತ ನೀಚ ಪಾಕ್ ವಿರುದ್ಧ ಸಮರವನ್ನು ಸಾರ್ತಾ ಇದ್ದಾರೆ. ಬಲೂಚಿಸ್ತಾನ ಪ್ರತ್ಯೇಕ ಹಾಗೂ ಸಾರ್ವಭೌಮ ರಾಷ್ಟ್ರ ಅಂತ ಹೇಳಿ ಜಾಗತಿಕ ಮಟ್ಟದಲ್ಲಿ ಗುರುತಿಸ್ಕೊಳ್ಳಿಕ್ಕೆ ಭಾರತದ ಪ್ರಚಾರವನ್ನಂತೂ ಅದು ಬಯಸ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸ್ನೇಹಿತರೆ, ಭಾರತಕ್ಕೆ ಇದು ಸುಸಮಯವಾದರೂ ಕೂಡ ಒಂದು ಕಡೆ ಬಲೂಚಿಸ್ತಾನವನ್ನು ಪ್ರತ್ಯೇಕ ರಾಷ್ಟ್ರ ಅಂತ ಗುರುತಿಸುವುದು ಕಷ್ಟ ಸಾಧ್ಯವಾಗಿ ಬಿಟ್ಟಿದೆ. ಇದರ ಬೆನ್ನಲ್ಲೇ ನಿಮಗೊಂದಿಷ್ಟು ಮಾಹಿತಿಗಳನ್ನು ಹೇಳಲೇಬೇಕು. ಬಲೂಚಿಸ್ತಾನದ ಖನಿಜ ಸಂಪತ್ತನ್ನು ನೋಡಿದ್ರೆ ಮುಂದೆ ವ್ಯಾಪಾರ ವಹಿವಾಟಿಗೆ ಹೆಬ್ಬಾಗಿಲನ್ನು ಭಾರತ ತೆರೆದಿಡೋದಕ್ಕೆ ಇದು ಸುಲಭ ಸಾಧ್ಯವೂ ಕೂಡ ಆಗುತ್ತೆ. ಕಾರಣ ಪಾಕಿಸ್ತಾನದ 80% ಖನಿಜ ಸಂಪತ್ತು ಬಲೂಚಿಸ್ತಾನದಲ್ಲಿ ಸಮೃದ್ಧವಾಗಿದೆ, ಹೇರಳವಾಗಿದೆ. ಇಲ್ಲಿ ರೆಕಾರ್ಡಿಕ್ ತಾಮ್ರ ಚಿನ್ನದ ನಿಕ್ಷೇಪ ಕೂಡ ಇದೆ. ಇದು ವಿಶ್ವದ ಅತಿ ದೊಡ್ಡ ಬಳಕೆಯಾಗದಂಥ ಚಿನ್ನದ ನಿಕ್ಷೇಪಗಳಲ್ಲೂ ಕೂಡ ಒಂದು. ಅಂದಾಜು 5.9 ಶತಕೋಟಿ ಟನ್ ಅದಿರು ಇದ್ದು ಇದರಲ್ಲಿ 41.5 ಮಿಲಿಯನ್ ಔನ್ಸ್ ಚಿನ್ನ ಮತ್ತು 35 ಟನ್ ಮಿಲಿಯನ್ ತಾಮ್ರ ಕೂಡ ಸೇರಿದೆ. ಬಲೂಚಿಸ್ತಾನ ಶ್ರೀಮಂತ ದೇಶ ಅನ್ನೋದ್ರಲ್ಲಿ ಇನ್ನೊಂದು ಮಾತೇ ಇಲ್ಲ, ಆದರೆ ನಿರ್ಲಕ್ಷ್ಯಕ್ಕೆ ಒಳಗಾದಂಥ ದೇಶ ಅನ್ನಬಹುದು. ಇದೀಗ ಭಾರತ ಅದರ ಕೈ ಜೋಡಿಸಬೇಕು ಅನ್ನೋ ಕೂಗು ಎಲ್ಲ ಕಡೆ ಕೇಳಿ ಬರ್ತಾ ಇರೋದು. ಒಂದು ಕಡೆ ಪಾಕಿಸ್ತಾನದ ವಾಯುವ್ಯ ದಿಕ್ಕಿನಲ್ಲಿ ಇರ್ತಕ್ಕಂಥ ಬಲೂಚಿಸ್ತಾನ ಈಗ ತನ್ನನ್ನು ತಾನು ಸ್ವತಂತ್ರ ರಾಷ್ಟ್ರ ಅಂತೇಳಿ ಘೋಷಣೆ ಕೂಡ ಮಾಡಿಕೊಂಡಿದೆ. ಇತ್ತ ಆಪರೇಷನ್ ಸಿಂಧೂರ್ನಿಂದ ಹತಾಶೆಗೊಂಡಿರ್ತಕ್ಕಂಥ ಪಾಕಿಸ್ತಾನಕ್ಕೆ ಇದು ದೊಡ್ಡ ಮಾಸ್ಟರ್ ಸ್ಟ್ರೋಕ್ ಅಂತಲೂ ಕೂಡ ಹೇಳಬಹುದು. ಬಲೂಚಿಸ್ತಾನಕ್ಕೇನಾದರೂ ವಿಶ್ವಸಂಸ್ಥೆಯಿಂದ ಅಧಿಕೃತ ರಾಷ್ಟ್ರವೆಂಬ ಪಟ್ಟ ಸಿಕ್ಕಿಬಿಟ್ರೆ ಪಾಕಿಸ್ತಾನದ 60% ಭೂಭಾಗವನ್ನು ಕಳೆದುಕೊಳ್ಳಬೇಕಾಗುತ್ತೆ. ಸ್ನೇಹಿತರೆ, ಹಲವಾರು ದಶಕಗಳಿಂದ ತಮ್ಮ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಹೋರಾಡ್ತಾ ಇರ್ತಕ್ಕಂಥ ಬಲೂಚಿಸ್ತಾನ ಈಗ ಸದ್ಯದ ಮಟ್ಟಿಗೆ 2025 ಮೇ 14ರಂದು ನಿಟ್ಟುಸಿರು ಬಿಟ್ಟು ತಮ್ಮ ಪ್ರಾಂತ್ಯವನ್ನು ಪ್ರತ್ಯೇಕ ರಾಷ್ಟ್ರ ಅಂತ ಹೇಳಿ ಘೋಷಣೆ ಮಾಡಿಕೊಂಡಾಗಬಿಟ್ಟಿದೆ. ಇಂದಿನ ದಟ್ಟ ದರಿದ್ರ ಪರಿಸ್ಥಿತಿಗೆ ತಳ್ಳಲ್ಪಟ್ಟು ಅನಿವಾರ್ಯವಾಗಿ ಕೈಯಲ್ಲಿ ಬಂದೂಕು ಹಿಡಿದುಕೊಳ್ಬೇಕಾದಂಥ ಪರಿಸ್ಥಿತಿಯನ್ನು ತಲುಪಿದ್ದಂಥ ಬಲೂಚಿಸ್ತಾನ ಯಾವಾಗಲೂ ಕೂಡ ಸದಾ ಸ್ವಾತಂತ್ರ್ಯಕ್ಕಾಗಿ ಹಪಹಪಿಸ್ತಾ ಇತ್ತು. ಹೀಗಾಗಲೇ ಸ್ವಯಂ ಘೋಷಿತವಾಗಿ ಪಾಕಿಸ್ತಾನಿ ಸೇನಾ ಮಿಲಿಟರಿ ವಿರುದ್ಧ ಸಂಘರ್ಷಕ್ಕಿಳಿದಿರ್ತಕ್ಕಂಥ ಬಲೂಚಿಸ್ತಾನ ತನ್ನದೇ ಬಾವುಟವನ್ನು ಆರಿಸಿ ಮುಂದಿನ ಒಳ್ಳೆಯ ದಿನಗಳನ್ನು ಎದುರು ನೋಡ್ತಾ ಇದೆ. ಬಲೂಚಿಸ್ತಾನ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಹೋರಾಡ್ತಾ ಇರ್ತಕ್ಕಂಥ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಅವರು ಭಾರತದ ಪಾಕಿಸ್ತಾನ ವಿರುದ್ಧದ ಯುದ್ಧಕ್ಕೆ ನಾವು ಕೂಡ ಕೈ ಜೋಡಿಸ್ತೀವಿ ಅಂತ ಒಂದು ಕಡೆ ಆಫರ್ ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿಯವರು ಕೂಡ ಅದು ಬಹಿರಂಗವಾಗಿ ಸಂದೇಶವನ್ನು ಕಳಿಸಿದ್ದು. ಪ್ರಧಾನಿ ಮೋದಿಯವ್ರಿಗೂ ಕೂಡ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಪಾಕಿಸ್ತಾನದ ಕಬ್ಜಾದಿಂದ ಬಿಡಿಸ್ಲಿಕ್ಕೆ ನಾವು ಕೂಡ ನಿಮಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ ಪಾಕಿಸ್ತಾನದ ಪರೋಕ್ಷ ಸಹಾಯವನ್ನು ಕೂಡ ಅದು ಬೇಡ್ತಾ ಇದೆ. ಆದರೆ ಭಾರತ ಈಗ ಮಧ್ಯವರ್ತಿಗಳ ಸಹಾಯವನ್ನು ಬೇಡುವಂತಿಲ್ಲ. ಯಾಕೆಂದರೆ ಒಂದು ಅಲಿಪ್ತ ನೀತಿ ನೀವೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಅದನ್ನು ಈಗಲೂ ಕೂಡ ಮಾಡಿಕೊಂಡು ಬಂದಿಲ್ಲ, ಮುಂದೆಯೂ ಕೂಡ ಆ ರೀತಿಯಾಗಿ ಮಾಡೋದಿಲ್ಲ ಅನ್ನೋ ಒಂದಿಷ್ಟು ಸಿದ್ಧಾಂತಗಳನ್ನು ಇಟ್ಕೊಂಡು ಬರ್ತಾ ಇರೋದು ನಮ್ಮ ಭಾರತ ದೇಶ. ಆದರೆ ಈಗ ಬದಲಾದಂಥ ಸಂದರ್ಭದಲ್ಲಿ BLAಗೆ ನೈತಿಕ ಬೆಂಬಲ ಕೊಟ್ಟರೂ ಕೂಡ ನಾವು ಅಚ್ಚರಿ ಏನಿಲ್ಲ. ಯಾಕೆಂದರೆ ಕಬ್ಬಣಕ್ಕಾದಾಗಲೇ ಬಡಿಬೇಕು ಅಂತಾರಲ್ಲ, ಹಾಗೆ ಪಾಕಿಸ್ತಾನವನ್ನು ಬಡಿಬೇಕು ಅಂದರೆ ಈ ಥರದ್ದು ಏನಾದರೂ ಕುತಂತ್ರ ಬುದ್ಧಿಯನ್ನು ಮಾಡಲೇಬೇಕಾಗತ್ತೆ. ಭಾರತ ಈಗಾಗಲೇ ಬಲೂಚಿಸ್ತಾನವನ್ನು ಬೆಂಬಲಿಸುವ ಉದ್ದೇಶವನ್ನು ತಿಳಿಸಬೇಕಿತ್ತು. ಆದರೆ ದಿಲ್ಲಿ ಗೌರ್ಮೆಂಟ್ ಇಲ್ಲಿಯವರೆಗೂ ಕೂಡ ಮೌನವನ್ನು ತಾಳಿದೆ. ಅದು ಹಲವು ಅನುಮಾನಗಳನ್ನು ಕೂಡ ಹುಟ್ಟಾಕಿರೋದು. ಭಾರತ ತಮ್ಮ ಉದ್ದೇಶವನ್ನು ಸ್ವತಂತ್ರ ರಾಷ್ಟ್ರ ಅಂತ ಹೇಳಿ ಬಹಿರಂಗಪಡಿಸೋದು ನೈತಿಕ ಕರ್ತವ್ಯ ಅಂತ ಬಲೂಚಿ ನಾಯಕರು ಆಗ್ರಹಪಡಿಸಿದ್ರು ಕೂಡ ಭಾರತಕ್ಕೆ ಅಡ್ಡಿಯಾಗಿರೋ ಕೆಲವೊಂದು ಅಂಶಗಳೇನಿದಾವಲ್ವ ಅದನ್ನು ತಿಳಿಸೋ ಪ್ರಯತ್ನವನ್ನು ನಾನಿಲ್ಲಿ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಒಂದು ಪ್ರದೇಶ ಸ್ವತಂತ್ರ ರಾಷ್ಟ್ರವಾಗಲಿಕ್ಕೆ ನಿರ್ದಿಷ್ಟ ಮಾನದಂಡಗಳನ್ನು ಪೂರೈಸಬೇಕು. ಅದರಲ್ಲಿ ಒಂದು ಶಾಶ್ವತವಾದಂಥ ಜನಸಂಖ್ಯೆ, ಇನ್ನೊಂದು ಕಡೆ ಪ್ರದೇಶ, ಜೊತೆಗೆ ತಮ್ಮದೇ ಆದಂಥ ಸರ್ಕಾರ ಮತ್ತು ಇತರ ರಾಷ್ಟ್ರಗಳೊಂದಿಗೆ ಸಂಬಂಧವನ್ನು ಪ್ರವೇಶ ಮಾಡುವಂಥ ಸಾಮರ್ಥ್ಯ ಅದಕ್ಕಿದೆಯಾ ಇಲ್ವಾ ಅನ್ನೋದು. ಬಲೂಚಿಸ್ತಾನ ಈಗಾಗಲೇ ಸ್ವತಂತ್ರ ಘೋಷಣೆ ಮಾಡಿದರೂ ಕೂಡ ಪ್ರಸ್ತುತವಾಗಿ ಯಾವುದೇ ದೇಶ ಅಥವಾ ವಿಶ್ವಸಂಸ್ಥೆಯಿಂದ ಔಪಚಾರಿಕವಾದಂಥ ಮಾನ್ಯತೆಯನ್ನು ಪಡೆದಿಲ್ಲ. ಆ ಔಪಚಾರಿಕವಾದಂಥ ಮಾನ್ಯತೆಯನ್ನು ಭಾರತದಿಂದ ಪಡೆಯೋ ಕುರಿತಾಗಿ ಬಲೂಚಿಸ್ತಾನ ಈ ರೀತಿಯಾದಂಥ ಸಹಕಾರದ ಮಾತುಗಳನ್ನು ಆಡ್ತಾ ಇರೋದು. ಒಂದು ಕಡೆ ಬಲೂಚಿಸ್ತಾನವನ್ನು ಗುರುತಿಸೋದ್ರಿಂದ ಪಾಕಿಸ್ತಾನದ ಸಾರ್ವಭೌಮತ್ವಕ್ಕೆ ನೇರವಾಗಿ ದೊಡ್ಡ ಸವಾಲಂತೂ ಖಂಡಿತವಾಗೂ ಆಗುತ್ತೆ.
ಮತ್ತು ಇದು ಬಹಳಷ್ಟು ರಾಜತಾಂತ್ರಿಕ ಪರಿಣಾಮಗಳಿಗೂ ಕೂಡ ಕಾರಣವಾಗಬಹುದು ಅನ್ನೋದು ವಿದೇಶಾಂಗ ನೀತಿಯ ತಜ್ಞರು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಒಂದು ಕಡೆ ಕಾಶ್ಮೀರದಲ್ಲಿ ಪಾಕಿಸ್ತಾನದ ಹಸ್ತಕ್ಷೇಪ ಬಲವಾಗಿ ಆಗ್ತಾ ಇರೋದು, ಅದನ್ನು ಭಾರತ ವಿರೋಧಿಸ್ತಾ ಇದೆ. ಇಂಥ ಸಮಯದಲ್ಲಿ ಅದರದ್ದೇ ದೇಶದ ಒಂದು ಪ್ರದೇಶದ ಮೇಲೆ, ಪ್ರಾಂತ್ಯದ ಮೇಲೆ, ಆಂತರಿಕ ವಿಷಯಗಳಲ್ಲಿ ಭಾರತ ಹಸ್ತಕ್ಷೇಪ ಮಾಡಿಬಿಟ್ರೆ ಆ ಮಾಡುವ ಸಮಯದಲ್ಲೂ ಕೂಡ ತುಂಬ ಎಚ್ಚರಿಕೆ ಹೆಜ್ಜೆಯನ್ನು ಭಾರತ ಇಡಬೇಕಾಗತ್ತೆ. ಸ್ನೇಹಿತರೆ, ಮುಂದುವರೆದು 1948ರಲ್ಲಿ ಪಾಕಿಸ್ತಾನ ಬಲೂಚಿಸ್ತಾನವನ್ನು ಬಲವಂತವಾಗಿ ಸ್ವಾಧೀನಪಡಿಸ್ಕೊಳ್ತು ಮತ್ತು ಪ್ರತ್ಯೇಕತಾವಾದಿ ಚಳುವಳಿಗಳನ್ನು ನಿರಂತರವಾಗಿ ಹತ್ತಿಕ್ತಾ ಇರೋದನ್ನು ದೊಡ್ಡ ಸಮಸ್ಯೆ ಅಂತ ಹೇಳಿ ಬಿಂಬಿಸ್ತಾನೂ ಕೂಡ ಬರಲಾಯಿತು. ಬಲೂಚಿಸ್ತಾನವನ್ನು ಗುರುತಿಸುವ ಭಾರತದ ಯಾವುದೇ ನಡೆಯನ್ನು ಪಾಕಿಸ್ತಾನ ಅದನ್ನು ಪ್ರಚೋದನೆಯಾಗೂ ಕೂಡ ನೋಡಬಹುದು, ಅದನ್ನು ಸೇಡಿನ ರೂಪದಲ್ಲೂ ಕೂಡ ನೋಡ್ಬೋದು, ಪ್ರತೀಕಾರದ ರೂಪದಲ್ಲೂ ಕೂಡ ನೋಡ್ಬೋದು. ವಿಶೇಷವಾಗಿ ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಮತ್ತು ಆಪರೇಷನ್ ಸಿಂಧೂರದ ನಂತರ ಅದು ಪ್ರಾದೇಶಿಕವಾಗಿ ಗಡಿ ಭಾಗಗಳಲ್ಲಿ ಅದೊಂದು ದೊಡ್ಡ ಉದ್ವಿಗ್ನತೆಯೂ ಕೂಡ ಹೇಳ್ಬೋದು. ಹಾಗಾಗಿ ತುಂಬ ಎಚ್ಚರಿಕೆ ನಡೆಯನ್ನು ಇಡಬೇಕಾಗತ್ತೆ. ಇನ್ನು ಸ್ವತಂತ್ರ ರಾಷ್ಟ್ರವಾಗಿ ತನ್ನನ್ನು ತಾನು ಸ್ಥಾಪಿಸಿಕೊಳ್ಳಿಸಲಿಕ್ಕೆ ಬಯಸ್ತಾ ಇರತಕ್ಕಂಥ ಬಲೂಚಿಸ್ತಾನ ಯಾವುದೇ ಪ್ರದೇಶಕ್ಕೆ, ಅಂದರೆ ಅಮೇರಿಕಾ, ಚೀನಾ, ರಷ್ಯಾ ಹಾಗೂ ವಿಶ್ವಸಂಸ್ಥೆ ಅಂತ ಪ್ರಮುಖ ಶಕ್ತಿಗಳ ಬೆಂಬಲ ನಿರ್ಣಾಯಕವಾಗುತ್ತೆ. ಯಾಕೆ ಅಂದರೆ, ಉದಾಹರಣೆಯಾಗಿ ಇತ್ತೀಚೆಗೆ ಸೋಮಾಲಿಲ್ಯಾಂಡ್ 1991ರಲ್ಲಿ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡಿಕೊಳ್ತಾ ದೇಶ. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟಿಲ್ಲ. ಯಾಕೆಂದರೆ ಇಂಥರದ ರಾಷ್ಟ್ರಗಳ ಬೆಂಬಲ ಅದಕ್ಕೆ ನಿರ್ಣಾಯಕವಾಗಿ ಇನ್ನೂ ಕೂಡ ಸಿಕ್ಕಿಲ್ಲ ಅಂತ. ಬಲೂಚಿಸ್ತಾನದ ವಿಷಯದಲ್ಲೂ ಕೂಡ ಅದೇ ಆಗುತ್ತೆ. ಈಗ ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ ಮುಖಾಂತರ ಇದೇ ಪ್ರದೇಶದಲ್ಲಿ ಭಾರೀ ಹೂಡಿಕೆ ಮಾಡಿರ್ತಕ್ಕಂಥ ಚೀನಾ ಸ್ವಾತಂತ್ರ್ಯದತ್ತ ಯಾವುದೇ ಕ್ರಮವನ್ನು ದೃಢವಾಗಿ ವಿರೋಧ ಮಾಡುತ್ತೆ ಅನ್ನೋದನ್ನ ನಾವು ಗೆಸ್ ಮಾಡ್ಬೋದು. ಬಲೂಚಿಸ್ತಾನ ಸ್ವತಂತ್ರ ದೇಶವಾಗುತ್ತೆ ಅಂದರೆ ಅಲ್ಲೇ ಆರ್ಥಿಕ ಕಾರಿಡಾರ್ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಚೀನಾ ಇದನ್ನು ವಿರೋಧ ಮಾಡ್ಬೋದು. ಇನ್ನೊಂದು ಕಡೆ ಅಮೇರಿಕಾ ಮತ್ತು UK ಬಲೂಚ್ ಲಿಬರೇಷನ್ ಆರ್ಮಿ ಏನಿದೆಯಲ್ಲ, ಅದು ಒಂದು ದೊಡ್ಡ ಭಯೋತ್ಪಾದಕ ಸಂಘಟನೆ ಅಂಥೇಳಿ ಈಗಾಗಲೇ ಅದನ್ನು ಗುರುತಿಸಲ್ಪಟ್ಟಿವೆ. ಇದರಿಂದಾಗಿ ಆ ಎರಡೂ ರಾಷ್ಟ್ರಗಳ ಬೆಂಬಲವೂ ಕೂಡ ಅಸಂಭವ ಅಂತ ಹೇಳ್ಬೋದು. ಹಲವಾರು ವಿಶ್ಲೇಷಕರ ಮಾಹಿತಿಯ ಪ್ರಕಾರವೂ ಕೂಡ ಪ್ರಮುಖ ಜಾಗತಿಕ ದೇಶಗಳ ಬೆಂಬಲವಿಲ್ಲದೆ ಭಾರತ ಈ ಒಂದು ನಿರ್ಧಾರದಲ್ಲಿ ಏಕಪಕ್ಷೀಯವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಬೆಂಬಲಿಸುತ್ತೆ ಅಂದರೆ ಅದು ನಾವು ಒಪ್ಪೋದಿಲ್ಲ. ಹಾಗಾಗಿ ಭಾರತ ಯಾಕೆ ಈಗಲೂ ಕೂಡ ಹಿಂಜರಿಕೆ ಮಾಡ್ತಾ ಇದೆ ಅಂದರೆ ಇದೇ ಕಾರಣಕ್ಕೆ. ಸ್ನೇಹಿತರೆ, ಭಾರತ ಬಲೂಚಿಸ್ತಾನಕ್ಕೆ ಮಾನ್ಯತೆಯನ್ನು ನೀಡೋದರಿಂದ ಒಂದು ಕಡೆ ಪಾಕಿಸ್ತಾನದ ಕಾರ್ಯತಂತ್ರವಾಗಿರ್ಬೋದು, ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲದರಿಂದಲೂ ಕೂಡ ದುರ್ಬಲಗೊಳ್ಳುತ್ತೆ. ಇದನ್ನೇ ಬಲೂಚಿ ನಾಯಕರು ಕೂಡ ವಾದಿಸ್ತಾ ಇರೋದು. ಹಾಗಾಗಿಯೇ ಭಾರತ ಬೆಂಬಲ ಕೊಡಬೇಕು ಅನ್ನೋದನ್ನು ಬಹಳಷ್ಟು ಗಟ್ಟಿಮುಟ್ಟಾಗಿ ಇದೇ ಬಲೂಚಿಸ್ತಾನದ ನಾಯಕರು, ಹೋರಾಟಗಾರರು, ಅದರ ಸ್ವಾತಂತ್ರ್ಯವನ್ನು ಬಯಸ್ತಕ್ಕಂಥ ಎಲ್ಲರೂ ಕೂಡ ಭಾರತ ಮಾನ್ಯತೆ ನೀಡಬೇಕು ಅಂತ ಬಯಸ್ತಾ ಇದ್ದಾರೆ. ಸ್ನೇಹಿತರೆ, ಈ ಥರದ ಒಂದು ಕ್ರಮ ಇದೆಯಲ್ಲ, ಈ ಥರದ ಒಂದು ಕ್ರಮ ಭಾರತ ಮುಂದಾಗಿಬಿಟ್ರೆ ಈ ವಿಶಾಲ ರಾಷ್ಟ್ರೀಯ ಹಿತಾಸಕ್ತಿಗಳು ಮತ್ತು ಬಲೂಚ್ ಜನರ ದೀರ್ಘಕಾಲೀನ ಯೋಗಕ್ಷೇಮಕ್ಕೆ ಇದು ಹೊಂದಿಕೆಯಾಗುತ್ತಾ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ. ನಾವು ಇದನ್ನು ಸಪೋರ್ಟ್ ಮಾಡಿದ್ರೆ ಬಲೂಚಿಸ್ತಾನವನ್ನು, ಅದು ಒಂದು ದೀರ್ಘಕಾಲಿಕ ಹಿತಾಸಕ್ತಿ ಆಗುತ್ತಾ, ಮುಂದೆ ಇದು ಸರಿ ಹೋಗುತ್ತಾ, ಅಥವಾ ಮತ್ತೆ ಇದೇ ರೀತಿಯಾಗಿ ಇನ್ನೊಂದಿಷ್ಟು ಪ್ರಚೋದನೆಗೊಂಡು ಅದು ಉದ್ವಿಗ್ನತೆಗೊಂಡು ಮತ್ತೆ ಯುದ್ಧಕ್ಕೆ ದಾರಿದೀಪ ಮಾಡಿಕೊಡುತ್ತಾ ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕಾಗತ್ತೆ. ಒಂದು ಕಡೆ ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನಿ ಸೇನೆಯಿಂದ ಮಾನವ ಹಕ್ಕುಗಳ ಉಲ್ಲಂಘನೆ ಪ್ರತಿನಿತ್ಯವೂ ಕೂಡ ನಡೀತಾ ಇದೆ. ವಿಶೇಷವಾಗಿ ಬಲೂಚ್ ಲಿಬರೇಷನ್ ಆರ್ಮಿನಂತಹ ಗುಂಪುಗಳನ್ನು ಹಲವಾರು ದೇಶಗಳು ಈಗಾಗಲೇ ಭಯೋತ್ಪಾದಕ ಸಂಘಟನೆಗಳು ಅಂತ ಹೆಸರಿಸೋದ್ರಿಂದ ಬಲೂಚಿಸ್ತಾನ ಸ್ವತಂತ್ರ ದೇಶವನ್ನು ಎಲ್ಲರೂ ಕೂಡ ಒಪ್ಕೊಳ್ತಾರೆ ಅನ್ನೋದು ಅದೊಂದು ಸ್ವಲ್ಪ ಕಷ್ಟ ಸಾಧ್ಯ. ಇನ್ನೊಂದು ಕಡೆ ಈ ಹೆಜ್ಜೆನ ಇಟ್ಟಿರೋದ್ರಿಂದ, ಅವರೇ ಸ್ವತಃ ಬಾವುಟವನ್ನು ಆರಿಸ್ಕೊಂಡಿರೋದ್ರಿಂದ, ಪಾಕಿಸ್ತಾನಿ ಮಿಲಿಟರಿಯನ್ನು ಹಿಮ್ಮೆಡ್ತಾ ಇರೋದ್ರಿಂದ ಒಂದು ಕಡೆ ಈ ಮಾನ್ಯತೆ ಸಿಕ್ಕರೆ, ಸ್ವತಂತ್ರ ರಾಷ್ಟ್ರ ಅನ್ನೋ ಒಂದು ಮಾನ್ಯತೆ ಸಿಕ್ಕರೆ ಪ್ರತಿ ದೇಶಗಳು ರಾಯಭಾರಿ ಕಚೇರಿಯನ್ನು ತೆರೆಯಬೇಕಾಗತ್ತೆ. ಅಲ್ಲೊಬ್ಬ ರಾಯಭಾರಿಯನ್ನು ನೇಮಿಸ್ತಕ್ಕಂಥ ಮೂಲಕ ಹೊಸ ರಾಜ್ಯದೊಂದಿಗೆ ರಾಜತಾಂತ್ರಿಕ ಸಂಬಂಧಗಳನ್ನು ಮುಂದುವರಿಸಬೇಕಾಗತ್ತೆ. ಈ ನಿರ್ಧಾರದ ಮುಖಾಂತರವಾಗಿ ವಿದೇಶಾಂಗ ನೀತಿ, ಹಿತಾಸಕ್ತಿಗಳು, ಅಂತಾರಾಷ್ಟ್ರೀಯ ಸವಲತ್ತುಗಳು ಇವೆಲ್ಲದರ ಬೆಂಬಲವನ್ನು ಪಡೆಯಬೇಕಾಗತ್ತೆ. ಅಂದರೆ ಒಟ್ಟಾರೆಯಾಗಿ ನಾವು ನಮ್ಮ ಸ್ವಾತಂತ್ರ್ಯವನ್ನು ಪ್ರತಿಪಾದಿಸ್ತಾ ಇದ್ದೀವಿ. ದೆಹಲಿಯಲ್ಲಿ ಬಲೂಚಿಸ್ತಾನದ ಅಧಿಕೃತ ಕಚೇರಿ, ರಾಯಭಾರ ಕಚೇರಿಯನ್ನು ಅನುಮತಿಸಬೇಕು ಅಂತೇಳಿ ಭಾರತವನ್ನು ವಿನಂತಿ ಮಾಡ್ತಾ ಇರ್ತಕ್ಕಂಥ ಬಲೂಚಿಗಳಿಗೆ ಭಾರತ ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡುತ್ತೆ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಬಲೂಚಿ ಯುವಕರು ಬಹಳಷ್ಟು
ಯಾವುದೇ ಹಿಂಜರಿಕೆ ಇಲ್ಲದಂತೆ ಪಾಕ್ ವಿರುದ್ಧವಾಗಿ ಸಿಡಿದೆದ್ದು ಬಿಟ್ಟಿದ್ದಾರೆ. ಇಂಥ ಸಮಯದಲ್ಲಿ ಭಾರತ ತೆಗೆದುಕೊಳ್ತಕ್ಕಂಥ ನಿರ್ಧಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ಗಮನ ಸೆಳೆಯುವಂಥ ನಿರ್ಧಾರವಾಗುತ್ತೆ. ಕಾದು ನೋಡೋಣ ಏನೆಲ್ಲ ಆಗಬಹುದು ಅಂತ ಹೇಳಿ ರಾಜತಾಂತ್ರಿಕವಾಗಿ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.